ಇನ್ನು ಬೆಂಗಳೂರಿನಲ್ಲಿ ಮತ್ತೊಂದು ಫ್ಲೈಓವರನ್ನು ಕೆಡವೋದಕ್ಕೆ ಈಗ ಸಿದ್ಧತೆಗಳು ನಡೀತಾ ಇದೆ. ಬಾಣಸ್ವಾಡಿ ಮುಖ್ಯ ರಸ್ತೆಯ IOC ಬಳಿ ಇರತಕ್ಕಂಥ ಮೇಲ್ಸೇತುವೆಯನ್ನು ಕೆಡವೋದಕ್ಕೆ GBA ಮುಂದಾಗಿದೆ. ಯಾಕೆ ಅಂದರೆ ಅದು ತುಂಬ ಹಳೆಯದ್ದು, ಶಿಥಿಲವಾಗಿದೆ. 436 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಎಲಿವೇಟೆಡ್ ರೋಟರಿ ಫ್ಲೈಓವರ್ ನಿರ್ಮಿಸೋದಕ್ಕೆ ಮುಂದಾಗಿದೆ. ಕೆಲವೇ ದಿವಸದಲ್ಲಿ ಈ ಫ್ಲೈಓವರನ್ನು ಕೆಡವಿ ಹೊಸ ಕಾಮಗಾರಿಯನ್ನು ಶುರು ಮಾಡ್ತಾರಂತೆ. ಇದರಿಂದ ರಾಜಧಾನಿ ಜನರಿಗೆ ಮತ್ತಷ್ಟು ಕಿರಿಕಿರಿನೇ. ಯಾಕೆಂದರೆ ಫ್ಲೈಓವರ್ ಅಂದರೆ 5 ದಿನ 10 ದಿನದಲ್ಲಿ ಮುಗಿಯುವಂಥ ಕಾಮಗಾರಿ ಅಲ್ಲ. ಆ ಭಾಗದಲ್ಲಿ ಓಡಾಡ್ತಕ್ಕಂಥ ಜನ ಇನ್ನಷ್ಟು ತಿಂಗಳು ಅಥವಾ ವರ್ಷ ಕಷ್ಟ ಅನುಭವಿಸಲೇಬೇಕು. ನೋಡಿ, ಬೆಂಗಳೂರಿನಲ್ಲಿ ಮತ್ತೊಂದು ಫ್ಲೈಓವರ್ ಕೆಡವಲು ಸಿದ್ಧತೆ. ಸುಗಮ ಸಂಚಾರ, ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು ಹೊಸ ಪ್ಲಾನ್. 436 ಕೋಟಿ ವೆಚ್ಚದಲ್ಲಿ ಹೊಸ ಫ್ಲೈಓವರ್ ನಿರ್ಮಾಣ. ಬೆಂಗಳೂರು ಅಂದ್ರೆ ಟ್ರಾಫಿಕ್ ಕಿರಿಕಿರಿ ತಪ್ಪಿದ್ದಲ್ಲ. ಸದಾ ಟ್ರಾಫಿಕ್, ರಸ್ತೆ ಅಪಘಾತಗಳಿಂದ ನಿತ್ಯ ಜನ ಕಿರಿಕಿರಿ ಅನುಭವಿಸುತ್ತಿದ್ದ ಫ್ಲೈಓವರ್ ಇದು. ಬಾಣಸವಾಡಿ ಮುಖ್ಯ ರಸ್ತೆಯ IOC ಬಳಿ ಇರುವ ಈ ಮೇಲ್ಸೇತುವೆಯನ್ನ ಕೆಡವಲು GBA ಮುಂದಾಗಿದೆ. ಹೌದು, ಅದೇ ಜಾಗದಲ್ಲಿ GBA 436 ಕೋಟಿ ವೆಚ್ಚದಲ್ಲಿ ಬೃಹತ್ ಎಲಿವೇಟೆಡ್ ರೋಟರಿ ಫ್ಲೈಓವರ್ ನಿರ್ಮಿಸಲು ಮುಂದಾಗಿದೆ. ಕೆಲವೇ ದಿನಗಳಲ್ಲಿ ಈ ಫ್ಲೈಓವರ್ ಅನ್ನ ಕೆಡವಿ ಹೊಸ ಕಾಮಗಾರಿಯನ್ನ ಶುರು ಮಾಡಲಿದೆ. ಬೆಂಗಳೂರಲ್ಲಿ ಮತ್ತೊಂದು ಫ್ಲೈಓವರ್ ಅನ್ನ ಕೆಡವೋದಕ್ಕೆ GBA ಮುಂದಾಗಿದೆ. ಸದ್ಯ ದೃಶ್ಯಗಳನ್ನ ನಾನು ತೋರಿಸ್ತಾ ಹೋಗ್ತೇನೆ. ಈ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇರೋದು ಇದು ಬಾಣಸ್ವಾಡಿ ರಸ್ತೆಯ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಬಳಿ ಇರುವಂತಹ ಮೇಲ್ಸೇತುವೆ. ಸೊ ಇಲ್ಲಿ ಪ್ರತಿ ಬಾರಿ ಕೂಡ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತು. ಮತ್ತು ಚಿಕ್ಕದಾಗಿರುವಂಥ ಫ್ಲೈಓವರ್ನಲ್ಲಿ ಸುಮಾರು ರಸ್ತೆ ಅಪಘಾತಗಳು ಕೂಡ ಆಗ್ತಾ ಇತ್ತು. ಸೊ ಈ ನಿಟ್ಟಿನಲ್ಲಿ ಇದೀಗ GBA ಈ ಒಂದು ಫ್ಲೈಓವರನ್ನು ಕೆಡವಿ ಮತ್ತೊಂದು ಹೊಸ ಫ್ಲೈಓವರನ್ನು ನಿರ್ಮಾಣ ಮಾಡೋದಕ್ಕೂ ಕೂಡ ಇದೀಗ ಮುಂದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸುಮಾರು 2023ರಿಂದಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿತ್ತು. ಸೊ ಅದರಂತೆ ಇದೀಗ ಈ ಒಂದು IOC ಜಂಕ್ಷನ್ನಲ್ಲಿ ಈಗ 436 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಎಲಿವೇಟೆಡ್ ರೋಟರಿ ಫ್ಲೈಓವರ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ. ಸೊ ಇದನ್ನು ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಈ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಸೊ ಇದು ತುಂಬ ಹಳೆಯದಾಗಿರುವಂತಹ ಮೇಲ್ಸೇತುವೆ. 2001-2ರಲ್ಲಿ ಇದನ್ನು ರೈಲ್ವೆ ಇಲಾಖೆ ಅಭಿವೃದ್ಧಿಯನ್ನು ಪಡಿಸಿತ್ತು, ನಿರ್ಮಾಣವನ್ನು ಮಾಡಿತ್ತು. ಸೊ ಇದು ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಮತ್ತು ರಸ್ತೆ ಅಪಘಾತಗಳು ಪ್ರಕರಣಗಳು ಹೆಚ್ಚಾಗ್ತಾ ಇತ್ತು. ಸೊ ಆ ನಿಟ್ಟಿನಲ್ಲಿ ಅದನ್ನು ತಪ್ಪಿಸೋದಕ್ಕೆ ಮತ್ತು ಸುಗಮ ಸಂಚಾರದ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ GBA ಇದನ್ನು ಕೆಡವಿ ಮತ್ತು ಹೊಸ ಫ್ಲೈಓವರನ್ನು ಕಟ್ಟೋದಕ್ಕೂ ಕೂಡ ಇದೀಗ ಮುಂದಾಗಿದೆ. ಹೀಗೆ ಮುಂದಕ್ಕೆ ಹೋದರೆ SMVT ರೈಲ್ವೆ ಸ್ಟೇಷನ್ ಬರುತ್ತೆ. ಸೊ ಆ SMVT ರೈಲ್ವೆ ಸ್ಟೇಷನ್ಗೆ ಹೋಗೋದಕ್ಕೆ ಜನ ಪರದಾಡ್ತಾ ಇದ್ರು. ಸಣ್ಣದಾಗಿರುವಂಥ ಫ್ಲೈಓವರ್ ಮೂಲಕ ಹೋಗಬೇಕು, ಮತ್ತೆ ಮುಂದಕ್ಕೆ ಹೋದರೆ ತುಂಬ ಕಿರಿದಾಗಿರುವಂಥ ರಸ್ತೆ ಇತ್ತು. ಸೊ ಹಾಗಾಗಿ ಸಮಸ್ಯೆ ಆಗ್ತಾ ಇತ್ತು. ಸೊ ಈ ಮೇಲ್ಸೇತುವೆಯನ್ನು SMVT ತನಕಲೂ ಕೂಡ ವಿಸ್ತರಣೆ ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ಕೂಡ ಇದೆ. ಸೊ ಅಲ್ಲಿಗೆ ಏನಾದರೂ ಹೋದರೆ ಈಸಿಯಾಗಿ ಈ ಒಂದು ಟ್ರಾಫಿಕ್ ಕಿರಿಕಿರಿ ಅಂದರೆ SMVTಗೆ ಹೋಗುವಂತಹ ಪ್ರಯಾಣಿಕರಿಗೂ ಕೂಡ ತುಂಬ ಏನು ಸೇಫ್ ಆಗುತ್ತೆ, ಅಂದರೆ ತುಂಬ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಕಮ್ಮನಹಳ್ಳಿ, ಬಾಣಸ್ವಾಡಿ ಮತ್ತು ಬೈಯಪ್ಪನಹಳ್ಳಿ ಭಾಗಗಳಿಂದ ಬರುವಂತಹ ಜನರಿಗೂ ಕೂಡ ಟ್ರಾಫಿಕ್ನ ಸಮಸ್ಯೆ ಕಡಿಮೆ ಆಗಲಿದೆ. ಸೊ ಇನ್ನೇನು ಕೆಲವು ದಿನಗಳಲ್ಲಿ ಫ್ಲೈಓವರನ್ನು ತೆರವು ಮಾಡ್ತಾರೆ. ಅದಾದ ಬಳಿಕ ಹೊಸ ಫ್ಲೈಓವರ್ ನಿರ್ಮಾಣದ ಕಾಮಗಾರಿ ಕೂಡ ತುಂಬ ವೇಗವಾಗಿ ಮಾಡೋದಕ್ಕೆ ಈಗ GBA ಕೂಡ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. 2001-2002ರಲ್ಲಿ ರೈಲ್ವೆ ಇಲಾಖೆ ಈ ಫ್ಲೈಓವರ್ ಅನ್ನ ನಿರ್ಮಾಣ ಮಾಡಿತ್ತು. ದೂರ ಆಲೋಚನೆ ಇಲ್ಲದೆ ಫ್ಲೈಓವರ್ ಅನ್ನ ಚಿಕ್ಕದಾಗಿ ನಿರ್ಮಾಣ ಮಾಡಲಾಗಿತ್ತು. ವಾಹನಗಳ ಓಡಾಟ ಹೆಚ್ಚಾಗಿ ಸುಗಮ ಸಂಚಾರಕ್ಕೆ ಸಮಸ್ಯೆ ಆಗ್ತಿತ್ತು. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಇದೀಗ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಮುಂದಾಗಿದೆ. 3 ಕಿಲೋಮೀಟರ್ ಉದ್ದದ ಹೊಸ ಫ್ಲೈಓವರ್ ನಿರ್ಮಾಣದಿಂದ ಈ ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗಲಿದೆ. ಆದ್ರೆ ಹಲವು ವರ್ಷಗಳಿಂದ ಹೊಸ ಫ್ಲೈಓವರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹೊರತು ಕೆಲಸ ಶುರುವಾಗ್ತಿಲ್ಲ ಅಂತ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಮಾಡ್ತೀನಿ ಅಂತಾರೆ ಸರ್. ಎಲ್ಲಿ ಮಾಡವ್ರೆ? ಹೇಳ್ತಾನೆ ಅವ್ರೆ. ನಾನು 20 ವರ್ಷದಿಂದ ಇದೇ ಮಾತು ಕೇಳ್ತಾನೆ ಇದ್ದೀನಿ. ನಾನು ಹೊಡಿತೀನಿ ಮಾಡ್ತೀನಿ ಅಂತ ಇದ್ದಾರೆ. ಇದು ಒಡೆದು ಮಾಡಿದ್ರೆ ನಮಗೂ ಒಳ್ಳೇದು. ಈಗ ಒಡೆದು ಮಾಡಿಬಿಟ್ರೆ ಎಲ್ಲರಿಗೂ ಒಳ್ಳೇದು. ಇಲ್ಲಿ ಟ್ರಾಫಿಕ್ಕು ಜಾಮ್ ಆಗಲ್ಲ, ಏನೂ ಆಗಲ್ಲ, ಹೋಗೋರು ಬರೋರಿಗೆಲ್ಲ ಚೆನ್ನಾಗಿರ್ತದೆ. ಇವಾಗ ಇಲ್ಲಿ ಎಷ್ಟೋ ಆಕ್ಸಿಡೆಂಟ್ಗಳು ಬೇರೆ ಆಯ್ತವೆ. ಅಲ್ಲಿ ಬಂದು ಹೊಡ್ಕೋತಾರೆ, ಇಲ್ಲಿಂದ ನುಗ್ತಾರೆ, ಇಲ್ಲಿಂದ ನುಗ್ಗಿ ಹೋಗಲ್ಲ ಹೊಡ್ಕೋತಾರೆ. ಏನು ಮಾಡೋಕ್ಕೂ ಕಂಟ್ರೋಲ್ ಮಾಡೋಕೆ ಆಯ್ತಲ್ಲ ಪೊಲೀಸ್ನವ್ರು. ಕೆಲವರು ಪೊಲೀಸ್ನವ್ರಿಗೂ ಹಿಂಸೆ. ಇಲ್ಲಿ ಹೊಸದಾಗ ಆಗ್ಬೇಕು, ಎಲ್ಲರಿಗೂ ನಿರೀಕ್ಷೆ ಅದೇ ಇರೋದು. ಹೊಡೆದು ಮಾಡಿದ್ರೆ ಎಲ್ಲರಿಗೂ ಅನುಕೂಲ, ಒಬ್ಬರಿಗೆ ಅಲ್ಲ. ಹೊಸ ಕಾಮಗಾರಿ ನಾಳೆನೇ ಮಾಡಲಿ, ಬೇಡ ಅನ್ನಲ್ಲ, ಯಾರಿಗೇನು ತೊಂದರೆ ಇಲ್ಲ. ಮಾರ್ನಿಂಗು ಈವ್ನಿಂಗ್ ಫುಲ್ ಜಾಮ್ ಸರ್. ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸ್ಕೂಲ್ ಹುಡ್ಡೋಕ್ಕೂ ಕಷ್ಟ, ನಮಗೆ ಹೋಗೋಕ್ಕೂ ಬರೋಕ್ಕೂ ತುಂಬ ಕಷ್ಟ ಸರ್. ಕಂಪ್ನಿಲಿಗೆ ಕನೆಕ್ಟ್ ಆಗುತ್ತೆ ಇದು ರಾಮಸಪುರ ಬಾಣಸ್ವಾಡಿ.
ವಾಕ್ಸ್ಟೋನ್ಗೆ ಹೋಗುತ್ತೆ ಸರ್ ಇದು ಫ್ಲೈಓವರ್ ಹೊಸದಾಗಿ ಕಟ್ಟಿದ್ರೆ ತುಂಬ ಚೆನ್ನಾಗಿರ್ತದೆ ಸರ್. ಈ ಕಾಮಗಾರಿ ಆರಂಭವಾದ್ರೆ ಬಾಣಸವಾಡಿ, ಹಳೆ ಮದ್ರಾಸ್ ರಸ್ತೆ ಮತ್ತು ಹೊರ ವರ್ತುಲ ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವ ಜಂಕ್ಷನ್ನಲ್ಲಿ ಟ್ರಾಫಿಕ್ ದಟ್ಟಣೆ ಕಡಿಮೆಯಾಗಲಿದೆ. ಎಸ್ಎಂವಿಟಿ ನಿಲ್ದಾಣಕ್ಕೆ ಹೋಗುವ ನೂರಾರು ಪ್ರಯಾಣಿಕರಿಗೂ ಟ್ರಾಫಿಕ್ ಕಿರಿಕಿರಿ ತಪ್ಪಲಿದೆ. ಆದಷ್ಟು ಬೇಗ ಕಾಮಗಾರಿ ಶುರು ಮಾಡಿ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗಲಿ ಅಂತ ವಾಹನ ಸವಾರರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.